ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೈವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 61ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನನಗೆ ನಿರಂತರವೂ ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ, ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೈವ ಜನರೇ, ಕರ್ತನು ನಮಗೆ ಏನ್ ಮಾಡುವರಾಗಿದ್ದಾರೆ? ತನ್ನ ರೆಕ್ಕೆಗಳ ಮರೆಯಲ್ಲಿ ದೇವರು ನಮ್ಗೆ ಏನ್ ಮಾಡುವರಾಗಿದ್ದಾರೆ? ಒಂದು ಆಶ್ರಯವನ್ನ ಕರ್ತನ ಏನ್ ಮಾಡುವರಾಗಿದ್ದಾರೆ? ಕೊಂಡು ಬರುವರಾಗಿದ್ದಾರೆ. ದೇವರ ರೆಕ್ಕೆಗಳು ನಮ್ಮನ್ನ ಒಂದು ದಿನವೂ ಒದಗಿಸಿ ನಡೆಸುವಂತದ್ದಾಗಿದೆ. ಕೋಳಿ ಹೇಗೆ ತನ್ನ ಮರಿಗಳನ್ನ ರೆಕ್ಕೆಗಳಿಂದ ಒದಗಿಸಿ ನಡೆಸುತ್ತೋ ಅದೇ ರೀತಿಯಾಗಿ ದೇವರು ನಮ್ಮನ್ನು ಏನ್ ಮಾಡುವರಾಗಿದ್ದಾರೆ? ತನ್ನ ರೆಕ್ಕೆಗಳಿಂದ ಒದಗಿಸಿ ದೇವರು ನಮ್ಮನ್ನು ಏನ್ ಮಾಡುವರಾಗಿದ್ದಾರೆ? ನಡೆಸುವರಾಗಿದ್ದಾರೆ. ದೇವರ ಪಕ್ಕಗಳು ಇವತ್ತು ನಮಗೆ ಆಶ್ರಯವನ್ನು ಕೊಡುವಂತದ್ದಾಗಿದೆ. ದೇವರ ರೆಕ್ಕೆಗಳು ಇವತ್ತು ನಮಗೆ ಏನ್ ಮಾಡುವಂತದ್ದಾಗಿದೆ? ಆಶ್ರಯವನ್ನು ಕೊಂಡು ಬರುವಂತಾಗಿದೆ. ದೇವರ ಗುಡಾರ, ದೇವರ ಬಿಡಾರ, ಅದು ನಮಗೆ ಏನ್ ಮಾಡುವಂತದ್ದಾಗಿದೆ? ಒಂದು ಆಶ್ರಯ ಸ್ಥಾನವನ್ನು ಕೊಂಡು ಬರುವಂತದ್ದಾಗಿದೆ. ಪ್ರೀತಿಯುಳ್ಳ ದೈವ ಜನರೇ, ನಾವು ಅನೇಕ ವಾರ್ತೆ ನಾವು ನೆನೆಸ್ತೇವೆ, ನಮಗೆ ಯಾರು ಆಶ್ರಯ ಎಂದು. ದೇವರ ರೆಕ್ಕೆ, ದೇವರ ಗುಡಾರ ನಮಗೆ ಇವತ್ತೇನಾಗಿದೆ? ಆಶ್ರಯವಾಗಿದೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ, ನಿಮ್ಗೆ ಸ್ತೋತ್ರ ದೇವರೇ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಮುಟ್ಟು ದೇವರೇ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ನಡೆಸು ರಾಜ. ನಿನ್ನ ನೆರಳಿನಲ್ಲಿ ನಡೆದು ಹೋಗುವಂತ ಸಹಾಯವನ್ನ ಮಾಡ್ರಿ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ ಆ ದೇವರೇ, ಆಮೆನ್.